ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ದೇಶದಾದ್ಯಂತ ಇಂದು ಎಲ್ಲರ ಮನೆಗಳಲ್ಲೂ ಒಂದು ಹಬ್ಬದಂತೆ ಇವರ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಈಗ ಅವರಿಗೆ 75 ವರ್ಷಗಳಾಗಿವೆ. ಈಗ ಮುಂದಿನ ಭವಿಷ್ಯ ಅಂದರೆ ದೇಶದವನ್ನು ಮುನ್ನಡೆಸೋದ್ರಲ್ಲಿ ಏನೆಲ್ಲ ನಡೆಯುತ್ತೆ, ಅವರ ಭವಿಷ್ಯ ಏನಿದೆ, ದೇಶದ ಭವಿಷ್ಯ ಏನಿದೆ, ಎಲ್ಲದರ ಬಗ್ಗೆ ಗುರುಗಳನ್ನು ಮಾತಾಡಿಸ್ತಾ ಹೋಗೋಣ. ಗುರುಗಳೇ, ಈಗ ಪ್ರಧಾನಿ ಮೋದಿ ಅವರಿಗೆ 75 ವರ್ಷ ಆಗಿರುವಂಥದ್ದು. ಇಲ್ಲಿಯವರೆಗೂ ಅವರು ಎಷ್ಟು ಸಮರ್ಪಕವಾಗಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗಿದ್ದಾರೆ, ಹಾಗೆ ಆರ್ಥಿಕವಾಗಿ ನಮ್ಮ ದೇಶವನ್ನು ಎಷ್ಟು ಮುಂದಕ್ಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇನ್ನು ಮುಂದಿನ ಭವಿಷ್ಯ ಏನಿರಬಹುದು ಹಾಗಾದರೆ? ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣಾಧಿಪತಿ ನಮಃ. ಓಂ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣಿ ಭವಾಬ್ಧಿ ಪೂತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಪ್ರಮುಖವಾಗಿ ಏನಂದರೆ ಇವತ್ತಿನ ದಿನ ಜನತಾ ಟಿ ವೀಕ್ಷಕರಿಗೆ ಎಲ್ಲರಿಗೂ ನಿಮ್ಮ ನಮರಚಿತ ಗುರುಜಿ ಮಾಡೋ ನಮಸ್ಕಾರಗಳು. ಇದನ್ನು ವಿಶೇಷವಾಗಿ ನೋಡಿ, ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಕರೆಂಟ್ ಹೊಡೆದಂಗೆ ಆಗ್ತಾ ಇರುತ್ತೆ. ಯಾಕಂದರೆ ಒಂದು ದೇಶದ ಪ್ರಧಾನಮಂತ್ರಿ ಅಂದರೆ ಅದು ನಾವು ಊಹಿಸೋಕ್ಕೂ ಆಗಲ್ಲ, ಅಂಥ ಒಂದು ದೊಡ್ಡ ಮಟ್ಟದ ಅಧಿಕಾರ ಅಂತ ಹೇಳ್ಬೋದು. ಯಾಕಂದರೆ ಈಗ ನೋಡಿ, ಸಣ್ಣ ಒಂದು ಹಳ್ಳಿ ಆಗಿರ್ಬೋದು, ಅಥವಾ ಒಂದು ಸ್ಕೂಲ್ಗೆ ಒಂದು ಮಾಸ್ಟರ್ ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಅಥವಾ ಒಂದು ಕ್ಲಾಸ್ಗೆ ಏನಾದರೂ ಒಂದು ಟೀಚರ್ ಆದರೂ ಒಂದು ಚಿಕ್ಕದೊಂದು ಪಾತ್ರ ಕೊಟ್ಟರು ಕೂಡ ಇಷ್ಟು ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ಲಕ್ಷಾಂತರ ಜನನ, ಇಷ್ಟು ಒಂದು ಸ್ಟೇಟ್ಗಳನ್ನ ನಾವು ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಪ್ರಬುದ್ಧಮಾನವಾದ ಶಕ್ತಿ, ಎಲ್ಲದಕ್ಕೂ ಮೀರಿರುವಂಥ ಒಂದು ಶಕ್ತಿ, ಅದೇ ರೀತಿ ಒಂದು ಜಾತಕ ಎಷ್ಟು ಪ್ರಬಲವಾಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಏನಂದರೆ ಅವರ ಜಾತಕದ ನೋಡೋದಿದ್ರೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಿದ್ರೆ ಸಾಮಾನ್ಯವಾಗಿ 17 ಸೆಪ್ಟೆಂಬರ್ 1950 ಅಂತ ಹೇಳ್ತಾರೆ. ಅದ್ರ ಸಂಬಂಧಪಟ್ಟ ಹಾಗೆ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿನೇ ಬರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಏನಂದರೆ ರಾಶಿ ಅಂದರೆ ಚಂದ್ರ ಏನಿದೆ ಅದು ಅನುರಾಧ ನಕ್ಷತ್ರದ ಮೇಲೆ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇವರು ಪ್ರಮುಖವಾಗಿ ನೋಡಿದ್ರೆ ಅಧಿಕಾರ ಯೋಗ ಅಂತ ಬಂದರೆ ದಶಮದಲ್ಲಿ ನಾವು ದಶಮಾಧಿಪತಿ ನೋಡೋದಿದ್ರೆ, ದಶಮಾಧಿಪತಿ ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ದಶಮಾಧಿಪತಿನೇ ರವಿಗ್ರಹ ಆಗಿ ಲಾಭಸ್ಥಾನದಲ್ಲಿರೋದು. ಆದರೆ ದಶಮದಲ್ಲಿ ಶನಿ ಇರುವಂಥದ್ದು. ಎಲ್ಲೊಂದು ಕಡೆ ನಾವು ಶನಿ ಮತ್ತು ರವಿನ ನೋಡೋದಿದ್ರೆ ಎಲ್ಲೊಂದು ಕಡೆ ಅಪ್ಪ ಮಗನಿಗೆ ಆಗಲ್ಲ ಅಂತೀವಿ. ಆದರೆ ಎಲ್ಲೊಂದು ಕಡೆ ದಶಮದಲ್ಲಿ ರವಿ ಮನೆಯಲ್ಲಿ ಶನಿ ಇರೋದಂದರೆ ಇದು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಗೊಂದಲ ಆದರೂ ಕೂಡ ಕಾಲಕ್ರಮೇಣ ಅದನ್ನು ನಿಭಾಯಿಸ್ಕೊಂಡು ಬರುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಈ ಜಾತಕ ನೋಡಿದ್ರೆ ವೃಶ್ಚಿಕ ಲಗ್ನ ಮತ್ತು ಚತುರ್ಥದಲ್ಲಿ ಗುರು ಇರುವಂಥದ್ದು, ಪಂಚಮದಲ್ಲಿ ರಾಹು ಇರುವಂಥದ್ದು ನಾವು ಕಾಣ್ತೀವಿ. ಅದೇ ರೀತಿ ಲಾಭಸ್ಥಾನದಲ್ಲಿ ಬುಧ ಮತ್ತು ರವಿ ಮತ್ತು ಕೇತು ಇರುವಂಥದ್ದು ನಾವು ಕಾಣ್ತೀವಿ. ಆದರೆ ಲಗ್ನದಲ್ಲೇ ಚಂದ್ರ ಮತ್ತು ಕುಜ ಇರುವಂಥದ್ದು. ಅಂದರೆ ಮನಸ್ಸು ನೀಚನಾದರೂ ಕೂಡ ಅಲ್ಲಿನ ಒಂದು ಅಧಿಪತಿ ಆದಂಥ ರಾಶಿಯ ಅಥವಾ ಲಗ್ನದ ಅಧಿಪತಿ ಆದಂಥ ಅಲ್ಲೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ವಿನಾಯಿತಿ ಅಂತ ಹೇಳ್ಬೋದು. ಯಾಕಂದರೆ ಲಗ್ನದಲ್ಲಿ ನೀಚ ಚಂದ್ರ ಅಂದರೆ ಸಾಮಾನ್ಯವಾಗಿ ಏನಂದರೆ ಬುದ್ಧಿ ತುಂಬ ಒಂದು ಎಲ್ಲ ರೀತಿಯ ಒಂದು ಗೊಂದಲಗಳನ್ನ ನೋಡಿರುವಂಥದ್ದು. ಸಾಮಾನ್ಯ ಮನಸ್ಸು ನೀಚ ಅಂದರೆ ಹೇಳಿದ್ರೆ, ಚಂದ್ರನ ನೀಚ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ತುಂಬ ಕಷ್ಟಪಟ್ಟು ಶ್ರಮದ ಮೇಲೆ ಶ್ರಮ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿನೇ ಈ ಒಂದು ದೊಡ್ಡ ಮಟ್ಟಕ್ಕೆ ಬರುವಂಥದ್ದು ಸಾಧ್ಯ. ಅದರಲ್ಲಿ ಒಂದು ಕಡೆ ನೋಡಿ, ಶನಿ ನಕ್ಷತ್ರ ಅಂದರೆ ಸಾಮಾನ್ಯವಾಗಿ ನೀವು ಬರೆದಿಟ್ಕೊಂಬಿಡಿ, ಯಾವುದೇ ಶನಿ ನಕ್ಷತ್ರ ಆಗಿರ್ಬೋದು, ನಮಗೆ ಪುಷ್ಯ ನಕ್ಷತ್ರ ಆಗಿರ್ಬೋದು, ಅಥವಾ ನಮಗೆ ಅನುರಾಧ ನಕ್ಷತ್ರ ಆಗಿರ್ಬೋದು, ಉತ್ತರ ಭಾದ್ರ ನಕ್ಷತ್ರ ಆಗಿರ್ಬೋದು, ಈ ರಾಶಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲನೂ ಒಂದು ಇಂಪ್ರೂವ್ಮೆಂಟ್ ಏನಿದೆ ಅದು 45 ನಂತರನೇ, 50 ನಂತರನೇ. ಏನಕ್ಕಂದರೆ ಏನೋ ಹೇಳ್ತಾರಲ್ಲ, ಅಲ್ಲುದ್ರ ಮೇಲೆ ಕಡಲೆಗೆ ಸಿಗೋ ಥರ ಅಲ್ಲು ಇದಾಗೋ ಥರ ನಾವು ತಿನ್ನೋ ಸಮಯದಲ್ಲಿ ಅಲ್ಲಿರಲ್ಲಂತೆ. ಹಂಗಾಗಿ ವಯಸ್ಸಾದ ನಂತರ 50 ನಂತರನೇ ಅದು ರಾಜ್ಯೋಗ ಕೊಡುವಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ. ಅದು ಚಂದ್ರ ನೀಚ ಆದರೂ ಕೂಡ ಇಲ್ಲೊಂದು ಕಡೆ ಕುಜ ಲಗ್ನದಲ್ಲೇ ಇರುವಂಥ ಬಲವಾದ ಮಿಲಿಟ್ರಿ ಮ್ಯಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಲಗ್ನದಲ್ಲಿ ಕುಜ ಗ್ರಹನೇ ಇರೋದ್ರಿಂದ ಬಲವಾಯಿತು, ಚಂದ್ರನ ಬಲವಾಯಿತು. ಈ ಕಡೆ ಕೇಂದ್ರದಲ್ಲಿ ಶುಭ ಗ್ರಹ ಬಂತು, ಲಾಭಸ್ಥಾನದಲ್ಲಿ ಇದೆಲ್ಲ ದೋಷನ ಮೀರಿ ಜಯ ಒಂದು ಸಾಧಿಸುವಂಥದ್ದು ನಾವು ಕಾಣ್ಬೋದು. ಅದರಲ್ಲಿ ದಶಮದಲ್ಲಿ ಶನಿ ಅಂತಂದರೆ, ದಶಮದಲ್ಲಿ ಶನಿ ಇರೋರನ್ನ ನೀವು ಮನಸ್ಸಿಗೆ ಕೆಲಸ ಮಾಡಿ ಅವ್ರ ಹತ್ರ ಜಯ ಅನ್ನಿಸ್ಕೊಳಕ್ಕಾಗಲ್ಲ. ಯಾಕಂದರೆ ತುಂಬ ಸೂಕ್ಷ್ಮ ವಿಚಾರನೂ ಅವ್ರು ತಿಳ್ಕೊತಾ ಇರ್ತಾರೆ. ಏನಾಗ್ತಿದೆ ಅಲ್ಲಿ ಜಗತ್ತಿನಲ್ಲಿ, ಏನಾಗ್ತಿದೆ, ಯಾವ ಜಾಗದಲ್ಲಿ ಏನಾಗ್ತಿದೆ, ಏನು ಮಾಡಬೇಕು ನಾವು ಅಂದರೆ ತುಂಬ ಒಂದು ಸೂಕ್ಷ್ಮತೆಯಲ್ಲಿ ಸೂಕ್ಷ್ಮ ವಿಚಾರ, ಮೈಕ್ರೋಸ್ಕೋಪ್ ಅಂತೀವಲ್ಲ ಆ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ತುಂಬ ಒಂದು ಯೋಚನೆ ಮಾಡಿ ನಂತರನೇ ಅವ್ರು ಹೋಗುವಂಥದ್ದು. ಅದರಲ್ಲಿ ಜೊತೆಗೆ ಶುಕ್ರನೇ ಇರುವಂಥದ್ದು. ಅಂದರೆ ಶುಕ್ರ ಏನಂದರೆ ಆ್ಯಕ್ಚುಲಿ ಸಾಮಾನ್ಯವಾಗಿ ಏನು ನಾವು ಹೇಳೋದಿದ್ರೆ ದಶಮದಲ್ಲಿ ಶುಕ್ರ ಅಷ್ಟು ಬಲವಾಗಿರಲ್ಲ. ಯಾಕಂದರೆ ಶುಕ್ರ ಇದ್ದರೆ ಏಕಾಗ್ರತೆಯನ್ನು ಹಾಳು ಮಾಡ್ತಾರೆ ಅಂತ ನಾವು ವಾಡಿಕೆ ಇದೆ ಸಾಮಾನ್ಯವಾಗಿ. ಆದರೆ ಏನಾಗುತ್ತೆ ಅಂದರೆ 45 ವರ್ಷದ ನಂತರ ಇವರು ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿ, ಯಾಕಂದರೆ ಲಾಭಸ್ಥಾನದಲ್ಲಿ ಇಲ್ಲೊಂದು ಕಡೆ ದಶಮದಲ್ಲಿ ಶುಕ್ರ ಬಲವಾಯಿತು, ಈ ಕಡೆ ಶನಿ ಭಾವಕುಂಡಲಿಯಲ್ಲಿ ನಮಗೆ
ರವಿ ಮತ್ತು ಶನಿ ಯುತಿ ಬಂದರೆ ಲಾಭಸ್ಥಾನದಲ್ಲಿ ಬಂದಿರೋದ್ರಿಂದ ಎಲ್ಲ ಒಂದು ಕಡೆ ವಿಪರೀತ ರಾಜ್ಯೋಗ ಅಂತ ನಾವು ಬೇರೆ ರೀತಿ ಹೇಳ್ಕೊಳ್ಬೋದು. ಸೊ ಒಟ್ಟಾರೆ ನೋಡೋದ್ರೆ ಲಗ್ನದಲ್ಲಿ ಕುಜ ಇರುವಂಥದ್ದು ಒಂಥರ ಮಿಲಿಟರಿ ಮ್ಯಾನ್ ಇರುವಂಥದ್ದು. ಅದಕ್ಕೆ ನೋಡಿ ನಾವು ಸಾಮಾನ್ಯವಾಗಿ ನಾವು ನೋಡೋದಂಥ ಜಾತಕಗಳಲ್ಲಿ ಅನುರಾಧ ನಕ್ಷತ್ರದವರು ತುಂಬ ಚಿಕ್ಕ ಮಕ್ಕಳಿದ್ದಾಗ ಕೂಡ ಅಸ್ತ್ರಗಳು ಮಾಡೋದು, ರಾಮಬಾಣ ಮಾಡೋವಂಥದ್ದು, ಚಿಕ್ಕ ಚಿಕ್ಕ ಆಟಗಳು ಅವರೇ ಆಟೋಪಗಳು ಮಾಡೋದು ಅಂಥದ್ದಲ್ಲಿ ದೊಡ್ಡ ಪ್ರಧಾನಮಂತ್ರಿ ಅಂದರೆ ಕುಜ ಲಗ್ನದಲ್ಲಿ ಇದ್ದಾರೆ ಅಂದರೆ ನೋಡಿ ನಾವು ನೋಡ್ಬೋದು ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಮೊದಲು ಮೋದಿಜಿ ಬರೋಕ್ಕೆ ಮುಂಚೆ ನಾವೇನು 70 ವರ್ಷ ಬೇರೆ ಒಂದು ಪಕ್ಷ ಇತ್ತು, ಆವಾಗ ನಮಗೆ ಮಿಲಿಟ್ರಿ ಅಷ್ಟು ಸ್ಟ್ರಾಂಗಿ ಬಲವಾಗಿ ಮಾಡಿಸಿಲ್ಲ. ಯಾವಾಗ ಮೋದಿಯವರು ಬಂದರು ಪ್ರತಿಯೊಂದು ರಾಕೆಟ್ ಆಗಲಿ, ಯುದ್ಧ ವಿಮಾನ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನು ಬಾಂಬ್ ಆಗಲಿ, ಒಂದು ನಮ್ಮ ಮಿಲಿಟ್ರಿ ಮ್ಯಾನ್ಗೆ ಒಂದು ಗನ್ ಆಗಲಿ, ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸೂಕ್ಷ್ಮತೆ ನೋಡಿ ಎಲ್ಲನೂ ರೆಡಿ ಮಾಡೋದು. ಕುಜ ಅಂದರೆ ಯಾರು ನಮಗೆ ಪೊಲೀಸ್ ಆಗಿರ್ಬೋದು, ಮಿಲಿಟ್ರಿ ಆಗಿರ್ಬೋದು, ಮಿಲಿಟ್ರಿ ಮ್ಯಾನ್ ಆಗಿರ್ಬೋದು, ಅಸ್ತ್ರಗಳನ್ನ ಕೂಡ ನಾವು ಕುಜನಿಗೆ ಹೋಲಿಸ್ಬೋದು. ಅದರಿಂದ ಜೊತೆಗೆ ಕೇಂದ್ರದಲ್ಲಿ ನಮಗೆ ಶನಿ ಇರುವಂಥದ್ದು, ಭಾವಕುಂಡಲಿಯಲ್ಲಿ ಮತ್ತು ಶನಿ ಒಂದು ದೃಷ್ಟಿ ಕೂಡ ಕುಜನ ಮೇಲೆ ಬೀಳುವಂಥದ್ದು ಕೂಡ ಕಾಣ್ತಿದ್ವಿ. ಅಂದರೆ ಎಲ್ಲ ಒಂದು ಕಡೆ ಯುದ್ಧ ಶಸ್ತ್ರಾಸ್ತ್ರಕ್ಕೆ ಸಿದ್ಧರಾಗಿ ನಿಂತಿರುವಂಥ ಒಂದು ಭಾವ ತೋರಿಸುವಂಥದ್ದು. ಒಂದು ಒಟ್ಟಾರೆ ಹೇಳೋದಂದರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಲಾಭಸ್ಥಾನದಲ್ಲಿ ಕೂಡ ನಾವು ಗುರುನ ಕೇತು ಇರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಇವರಲ್ಲಿ ಒಂದು ದೈವ ಶಕ್ತಿನೇ ಇರ್ಬೋದು ಅಂತ ಒಂದು 100% ನಾವು ಹೇಳ್ಬೋದು. ಗುರುಗಳೇ,